ಗೆಲ್ತಾರೆ ರಾಜಗೌಡರು 100% ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ಅನುಕಂಪದ ಅಲೆ ಅಂತ ಒಂದು ಸರಿ ಹೇಳ್ತಾರೆ. ಅದೇ ಈಗ ಸಾರ್ವಜನಿಕರು ಇವತ್ತು ರಾಜಗೌಡರು ಮಾಡಿರೋಂಥ ಕೆಲಸ ಎತ್ತು ಕೂಡ ಮಾತಾಡ್ತಾರೆ. ಅಭಿವೃದ್ಧಿ ಅಂತ ಕಂಡಿದ್ದೇ ರಾಜಗೌಡರ ಅವಧಿನಲ್ಲಿ. ನೀರಿರ್ಬೋದು, ಕಾಂಕ್ರೀಟ್ ರೋಡ್ಸ್ ಇರ್ಬೋದು. ಇವರು ಚಿಪ್ ಕೊಡ್ತಾ ಇದ್ದಾರೆ, ಚಂಪು ಕೊಡೋದಲ್ಲ, ಇವರು ಚಿಪ್ ಕೊಡ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ, ಈ ದುರಾಸೆಗೋಸ್ಕರ ಮಾಡಿ ದೇಶನ ಮುಂದಿನ ಪೀಳಿಗೆನ ಬರ್ಬಾದ್ ಮಾಡೋವಂಥದ್ದನ್ನು ಮಾಡಬಾರ್ದು. ಹೇಗೆ ಕಡಿಮೆ ಆಗುತ್ತೆ? ಸರ್ವೆ ಪ್ರಕಾರ ಹೇಗಿದೆ? ಇವತ್ತು 400 ಗೆದ್ದೇ ಗೆಲ್ತೀವಿ ನಾವು. ಚೆನ್ನಾಗಿದೆ ಬೆಳವಣಿಗೆ. ಇವಾಗ ಮೋದಿ ವೇವ್ ಇದೆ, ಇಡೀ ದೇಶದಾದ್ಯಂತ ಮೋದಿ ವೇವ್ ಇದೆ. ಜೊತೆಗೆ ರಾಜಗೌಡರು ಮಾಡಿರುವಂಥ ಕೆಲಸ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ ಜನ. ರಾಜಗೌಡರು ಸೋತಿದ್ದು ಅನ್ಯಾಯ ಅಂತ ಹೇಳಿ ಇವತ್ತು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಬರ್ತಾ ಇದೆ. ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಗೆಲ್ತಾರೆ ರಾಜಗೌಡರು, 100% ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ಅನುಕಂಪದ ಅಲೆ ಅಂತ ಒಂದು ಸರಿ ಹೇಳ್ತಾರೆ. ಅದೇ ಈಗ ಸಾರ್ವಜನಿಕರು ಇವತ್ತು ರಾಜಗೌಡರು ಮಾಡಿರೋಂಥ ಕೆಲಸ ಎತ್ತು ಕೂಡ ಮಾತಾಡ್ತಾರೆ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಅಂತ ಕಂಡಿದ್ದೇ ರಾಜಗೌಡರ ಅವಧಿನಲ್ಲಿ. ನೀರಿರ್ಬೋದು, ಕಾಂಕ್ರೀಟ್ ರೋಡ್ಸ್ ಇರ್ಬೋದು. ಇನ್ನು ಈ ರೌಡಿಸಮ್ ಕಂಟ್ರೋಲ್ ಮಾಡಿರೋಂಥದ್ದು ಇರ್ಬೋದು. ಇದೆಲ್ಲ ರಾಜಗೌಡರ ಅವಧಿನಲ್ಲಿ ಆಗಿರೋವಂಥದ್ದು. ಹಿಂದೆ ಎಲ್ಲ ಭಯ ಬೀಳಿಸ್ತಾಯಿದ್ರು, ಮಾತಾಡಲಿಕ್ಕೆ ಹೆದರ್ತಾಯಿದ್ರು. ಎಲ್ಲ ಅಲ್ಟ್ರಾಸಿಟಿ ಕೇಸ್ಗಳು ಹಾಕಿಸ್ತಾಯಿದ್ರು. ಯಾರಾದರೂ ಮಾತಾಡ್ತಾರೆ ಅಂತಂದರೆ ಎಲ್ಲರನ್ನೂ ಅಲ್ಟ್ರಾಸಿಟಿ ಕೇಸ್ ಹಾಕಿಸಿ ಒಳಗೆ ತಳ್ತಾಯಿದ್ರು. ಅಂಥ ವಾತಾವರಣ ಇತ್ತು. ರಾಜಗೌಡರು ಗೆದ್ದ ಮೇಲೇ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದು ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಮತ್ತು ಒಳ್ಳೆ ವಾತಾವರಣ ಇದೆ. ಇವತ್ತು ಮೋದಿಯವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಮೋದಿ ಇವತ್ತು ದೇಶಕ್ಕೆ ಅನಿವಾರ್ಯ ಅನ್ನೋ ಥರ ಇದೆ. ಸೊ ಹಾಗಾಗಿ ಖಂಡಿತವಾಗಿ ಕ್ಷೇತ್ರ ಕೈ ಹಿಡಿತದೆ. ಗ್ಯಾರಂಟಿ ಯೋಜನೆಗಳು ಬೋಗಸ್ ಯೋಜನೆಗಳು, ಗ್ಯಾರಂಟಿ ಎಲ್ಲ. ಈಗ ಒಬ್ಬ ಮನುಷ್ಯನಿಗೆ ಒಂದು 5 kg ಅಕ್ಕಿ ಅಂದರೆ 5 ಜನ ಇದ್ದರೆ 25 kg ಅಕ್ಕಿ ನಿಮ್ಮನೆಗೂ ಸಾಕಾಗುತ್ತೆ, ನಮ್ಮನೆಗೂ ಸಾಕಾಗುತ್ತೆ. 50 kg ಕೊಡೋ ಅವಶ್ಯಕತೆ ಏನಿತ್ತು? ಇವ್ರು ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ದೇಶದ ಮಾರಾಟ ಮಾಡೋದೇ ಇವ್ರ ಕೆಲಸ. ಸೊ ಈ ಥರ ಇವ್ರ ಯೋಜನೆಗಳೆಲ್ಲ ಅಷ್ಟೇ. ಬಸ್ದು ಅಷ್ಟೇ. ಈಗ 70,000 ಜನ ಎಂಪ್ಲಾಯ್ಸ್ ಇದ್ದಾರೆ ಅಂತಂದರೆ 70,000 ಜನಕ್ಕೆ ಎಲ್ಲಿಂದ ಪೇಮೆಂಟ್ ಕೊಡಲಿಕ್ಕೆ ಸಾಧ್ಯ? ಎಲ್ಲಿಂದ ಡೀಸೆಲ್ ಹಾಕ್ಲಿಕ್ಕೆ ಸಾಧ್ಯ? ಅವಶ್ಯಕತೆ ಇರೋವಂಥವ್ರಿಗೆ ಕೊಟ್ಟಿದ್ದು ನಮ್ಮದೇನು ವಿರೋಧ ಇಲ್ಲ. ಯಾರೋ ಗಾರ್ಮೆಂಟ್ಸ್ಗೆ ಹೋಗೋವಂಥವ್ರಿಗೆ ಕೊಡಿ, ಉಚಿತವಾಗಿ ಕೊಡಿ. ಇನ್ಯಾರೋ ಕೂಲಿ ಕಾರ್ಮಿಕರು ಇದ್ದಾರೆ ಅಂಥವ್ರಿಗೆ ಉಚಿತವಾಗಿ ಕೊಡಿ. ಇನ್ನು ವಯಸ್ಸಾದಂಥವ್ರು ಮಹಿಳೆಯರು ಇರ್ತಾರೆ ಅಂಥವ್ರಿಗೆ ಕೊಡಿ. ನಮಗೇನು ಅದಕ್ಕೆ ವಿರೋಧ ಇಲ್ಲ ನಾವು. ಸೊ ಇವ್ರು ಈ ಥರ ಬೋಗಸ್ ಸ್ಕೀಮ್ಗಳು ಕೊಡೋದು ಈ ದೇಶನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಇವಾಗ 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಸೆಂಟ್ರಲ್ನಲ್ಲಿ ಈಗಿನ ಸರ್ವೆ ಪ್ರಕಾರ ಕೇಂದ್ರದಲ್ಲಿ ಇವ್ರು ಸರ್ಕಾರ ಬಂದ ಮೇಲೆ ತಾನೇ 1 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಅಷ್ಟಾಯ್ತಾ? ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ. ಇವತ್ತು ಒಂದು 60 ಕೋಟಿ ಮಹಿಳೆಯರಿದ್ದಾರೆ ಅಂತ ನಾವು ಅಂದಾಜು ಮಾಡ್ಕೊಳ್ಳೋಣ. 60 ಕೋಟಿ ಮಹಿಳೆಯರಿಗೆ ನೀವು 1 ಲಕ್ಷ ಕೊಡ್ತೀವಿ ಅಂತ ನೀವೇನಾದರೂ ಯೋಜನೆ ಮಾಡಿಕೊಂಡ್ರೆ, 60 ಕೋಟಿ ಮಹಿಳೆಯರಿಗೆ ನೀವು 1 ಲಕ್ಷ ಕೊಡ್ತೀವಿ ಅಂತ ನೀವೇನಾದ್ರು ಘೋಷಣೆ ಮಾಡಿಬಿಟ್ರೆ ಈ ದೇಶದ ಬಡ್ಜೆಟ್ಗಿಂತ ಜಾಸ್ತಿ ಆಗಿಬಿಡ್ತದೆ. ಎಲ್ಲಿಂದ ಕೊಟ್ಬಿಡ್ತಾರೆ ಇವರು? ಸೊ ಇದು ನೋಡಿ, ಈ ಉಚಿತವಾಗಿ ಕೊಡುವಂಥದ್ದು ಯೋಗ್ಯವಾದ್ದಲ್ಲ. ಇವ್ರು ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಟ್ಯಾಕ್ಸ್ ಕಟ್ಟೋ ಒಂದು ಪರಿಸ್ಥಿತಿ ಏನಾಗಬೇಕು? ದೇಶದ ಪರಿಸ್ಥಿತಿ ಏನಾಗಬೇಕು? ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ? ಇವ್ರು ಗೆಲ್ಲಕ್ಕೋಸ್ಕರ, ಇವ್ರು ಅಧಿಕಾರ ಹಿಡಿಯೋಕ್ಕೋಸ್ಕರ ಬಾಯಿಗೆ ಬಂದಂಥ ಕೊಡಬಾರ್ದು ಅದೆಲ್ಲ. ಇವರು ಚಿಪ್ ಕೊಡ್ತಾ ಇದ್ದಾರೆ, ಚಂಪು ಕೊಡೋದಲ್ಲ, ಇವರು ಚಿಪ್ ಕೊಡ್ತಾ ಇದ್ದಾರೆ. ಇವ್ರು ಏನು ಕೊಡ್ತಾ ಇದ್ದಾರೆ? ಏನಾಗ್ತಾ ಇದೆ? ಎಲ್ಲಾದರೂ ನೀವು ಮಾಧ್ಯಮದವರಿದ್ದೀರಿ, ಎಲ್ಲಾದರೂ ಒಂದೇ ಒಂದು ಸಣ್ಣದ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ನಡೀತಾ ಇದೆಯಾ? ನೀವು ಎಲ್ಲ ಕಡೆ ವಿಚಾರಿಸಿ. ಒಂದೇ ಒಂದು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಅಭಿವೃದ್ಧಿ ಕೆಲಸ. ಇವರೇ ಅಧಿಕಾರ ಹಿಡಿಯೋಕ್ಕೋಸ್ಕರ ದೇಶನ ಬರ್ಬಾದ್ ಮಾಡೋವಂಥದ್ದು, ರಾಜ್ಯನ ಬರ್ಬಾದ್ ಮಾಡೋವಂಥದ್ದು ಮಾಡಬಾರ್ದು ರೀ. ಸಿದ್ದರಾಮಯ್ಯನವರು ಅಂತವರು ಅವರು ಸೀನಿಯರ್ ಇದ್ದರು. ಅವ್ರಿಗೆ ಅದೊಂದು ಸೀನಿಯರ್ಸ್ ಇವತ್ತು ನಮಗೆ ರಾಜಕಾರಣದಲ್ಲಿ ಅವ್ರ ಅನುಭವ ಬೇಕಾಗಿತ್ತು. ಆದರೆ ಇಂಥ ವೇಸ್ಟ್ ಉಚಿತ ಕೊಡುವಂಥದ್ದು, ಅಧಿಕಾರಕ್ಕೋಸ್ಕರ ಈ ದುರಾಸೆಗೋಸ್ಕರ ಮಾಡಿ ದೇಶನ ಮುಂದಿನ ಪೀಳಿಗೆನ ಬರ್ಬಾದ್ ಮಾಡೋವಂಥದ್ದನ್ನು ಮಾಡಬಾರ್ದು ಯಾರು. ಅದು ಸರಿಯಿಲ್ಲ. ಇವರು ಚಿಪ್ಪೆ ಕೊಡ್ತಾ ಇರೋದು ಮುಂದಿನ ಪೀಳಿಗೆಗೆ. ಚಂಬಲ್ಲ, ಚಿಪ್ಪು ಕೊಡ್ತಾ ಇದ್ದಾರೆ ಇವರು. ಹೇಗೆ ಕಡಿಮೆ ಆಗುತ್ತೆ? ಸರ್ವೆ ಪ್ರಕಾರ ಹೇಗಿದೆ? ಇವತ್ತು 400 ಗೆದ್ದೇ ಗೆಲ್ತೀವಿ ನಾವು. ಯಾವುದೇ ಕಾರಣಕ್ಕೂ ನೋಡಿರಿ, 100 ಕರೆಂಟು ಮೋದಿಯವ್ರದ್ದು. ಹೊರಗಡೆ ನೋಡಲಿಕ್ಕೆ ಇವ್ರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಕಡಿಮೆ ಆಯಿತು ಅಂತ ಅಂದ್ಕೊಂಡ್ರೆ ತಪ್ಪು. ಒಂದು ವೇವ್ ಕ್ರಿಯೇಟ್ ಆಗಿದೆ ಮೋದಿದು. ಇವ್ರು ಏನೇ ರಾಜಕಾರಣಿಗಳು ಸ್ಟೇಟ್ಮೆಂಟ್ ಕೊಟ್ರೂ ಕೂಡ 100 ಕರೆಂಟ್ ಸಾರ್ವಜನಿಕರಿಗೆ ಇವತ್ತು ಅವಶ್ಯಕತೆ ಇದೆ. ಮೋದಿ
ಪ್ರತಿಯೊಬ್ಬ ಹಳ್ಳಿಗೆ ಹೋಗಿ ಹಳ್ಳಿನಲ್ಲಿ ವಿಚಾರಿಸಿ ಒಬ್ಬರು ಮೋದಿ ಬಗ್ಗೆ ಮೋದಿಗೆ ಹಾಕ್ಬೇಕು ನಾವು ಓಟ್ ಅಂತ ಅಂತಾರೆ. ಸೊ ಸೆಂಟ್ರಲ್ ನಾವು ಮೋದಿನೇ ಅಂತ ಮಾತಾಡ್ತಾರೆ. ಸೊ ಆಗಿದೆ 100% ಗೆಲ್ತಾರೆ. ಚೆನ್ನಾಗಿದೆ, ಎಲ್ಲ ಕಡೆ ಮೋದಿ ಹವಾ ಇದೆ. ನೀವೇನೇ ಮಾತಾಡಿದ್ರೂ ಸಾರ್ವಜನಿಕರ ಮನಸ್ಸಿನಲ್ಲಿರೋದ್ರಿಂದ ಇವರೇನೇ ಸ್ಟೇಟ್ಮೆಂಟ್ಗಳು ವೇದಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ರು ಮೋದಿ ಅನ್ನೋದು ಜನಗೆ ಸಾರ್ವಜನಿಕರ ಮನೆ ಮಾತಾಗಿದೆ. ಅವ್ರ ಬಾಯಿನಲ್ಲಿ ಬರ್ತಾ ಇರೋದ್ರಿಂದ ಯಾರು ತಡೆಯೋಕ್ಕೆ ಬರಲ್ಲ, ಆ ವೇವ್ನ ತಡೆಯೋಕ್ಕೆ ಬರೋದಿಲ್ಲ ಯಾರು. ಸಾಕಷ್ಟು ಸರ್ ಮೋದಿ ಅವ್ರ ಕೊಡುಗೆನ ಇವತ್ತು ನಾವು ಸಾಕಷ್ಟಿದೆ ಸರ್. ಆರೋಗ್ಯದ ಬಗ್ಗೆ ತೊಗೊಳ್ಳಿ, ದೇಶದ ಭದ್ರತೆ ಬಗ್ಗೆ ತೊಗೊಳ್ಳಿ, ಮತ್ತು ಇವತ್ತು ಏರ್ಪೋರ್ಟ್ಸ್ ತೊಗೊಳ್ಳಿ, 500 ವರ್ಷದ ಹೋರಾಟದ ರಾಮ ಮಂದಿರ ತೊಗೊಳ್ಳಿ, ಮತ್ತು ಇದು ಯಾವುದದು ಆರ್ಟಿಕಲ್ 370 ತೆಗೆದಿದ್ದು ಆಗಲಿ, ಈಗ ರಸ್ತೆ ಅಭಿವೃದ್ಧಿಗಳಾಗಲಿ, ನೀವು ಉತ್ತರಕ್ಕಾದರೂ ಹೋಗಿ ದಕ್ಷಿಣದಲ್ಲಾದರೂ ಹೋಗಿ, ನಮ್ಮ ಬೇಡ ನೀವು ನಮ್ಮ ಮಂಗಳೂರಿಗೆ ಹೋಗಿ ಸಾಕು, ಎಂಥ ರಸ್ತೆಗಳಾಗ್ತಾಯಿದೆ, ನಾವು ಯಾವತ್ತೂ ಕಂಡರಿದ ರಸ್ತೆಗಳಾಗ್ತಾಯಿದೆ. ಸೊ ಸಾಕಷ್ಟು ಮೋದಿಯವ್ರು ನಾವು ಹೇಳಲಿಕ್ಕೆ ಬರೋದಿಲ್ಲ. ಇಂಥ ಒಂದು ಯುಗ ಪುರುಷ ಅಂತ ಅನ್ಬೇಕು. ಎಷ್ಟೋ ವರ್ಷಗಳು ಒಬ್ಬೊಬ್ಬರು ಬರ್ತಾರಲ್ಲ, ಆ ಥರ ನಮ್ಮ ಮೋದಿಯವ್ರು. ಮೋದಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಪದ ಇಲ್ಲ ಸರ್. ಇವತ್ತು ರೈಲು ತಗೊಳ್ಳಿ, ಒಂದೇ ಭಾರತ್ ರೈಲ್ ಅಂತ ಯೋಜನೆಗಳು ಸರ್. ಅದೆಲ್ಲ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ತಾಯಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೇಗಿದ್ದೀವಿ, ಫೈನಾನ್ಷಿಯಲ್ ಹೇಗಾಗಿದ್ದೀವಿ ಅಲ್ವಾ. ಮೋದಿಯವ್ರ ಬಗ್ಗೆ ನಾವೇನು ಮಾತಾಡಲಿಕ್ಕಾಗತ್ತೆ? 100% ಕೈ ಹಿಡಿತದೆ ಸರ್. ಅದನ್ನು ಮಾಡಲಿಲ್ಲ ಅಂದರೆ ಈ ನಮ್ಮ ನಾಗರಿಕರಿಗೆ ಅದು ತುಂಬ ತಪ್ಪಾಗಿಬಿಡ್ತದೆ. ಅದು ಮೋದಿ ಅಂತ ಒಬ್ಬರು ಅಪರೂಪಕ್ಕೆ ಸಿಕ್ಕೋವಂಥ ವ್ಯಕ್ತಿ ಸರ್. ಅವರೆಲ್ಲ ಯಾರು ಯಾವುದೋ ಒಂದು ಕಾಲಕ್ಕೆ ಬರುವಂಥವ್ರು. ಅವ್ರು ಯಾರಿಗೋಸ್ಕರ ಈ ರಾಜಕಾರಣದಲ್ಲಿ ಕೊಳ್ಳೆ ಹೊಡೆಯುವಂಥದ್ದು ಅವ್ರಿಗೇನಿಲ್ಲಲ್ಲ. ಇವತ್ತು ಅವ್ರು ಯಾರಿಗೋಸ್ಕರ ಕೊಳ್ಳೆ ಹೊಡೆದು ಮಾಡೋವಂಥದ್ದಿದೆ ಅಂಥ ನಿಷ್ಠಾವಂತರು ಸಿಗಬೇಕಲ್ಲ ಸರ್ ನಮಗೆ. ಸೊ ಖಂಡಿತ ಮೋದಿಯವ್ರ ಬಗ್ಗೆ ಎಲ್ಲ ದೇಶದ ಜನನೂ ಅಭಿಮಾನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಮೋದಿಗೆ ಓಟ್ ಹಾಕ್ತಾರೆ ಸರ್, ನೀವೇನು ಡೌಟ್ ಬೀಳಬೇಡಿ. ಕಾಂಗ್ರೆಸ್ನವರು ಕೂಡ ಮೋದಿಗೆ ಓಟ್ ಹಾಕ್ತಾರೆ. ಅದೇ ಬೇಕು ಅವಶ್ಯಕತೆ ಸರ್. ಯಾರಾದರೂ ಇರಲಿ, ಅದು ಪಕ್ಷಾತೀತವಾಗಿ ನಾನು ಮಾತಾಡೋದು ಹೇಳ್ಬೇಕಂತಂದರೆ ಮೋದಿಯವ್ರ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಇವರು ಅವರ ಏನು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಮೋದಿ ವಿರುದ್ಧವಾಗಿ ಮಾತಾಡ್ತಾರೆ ಕಾಂಗ್ರೆಸ್ ನಾಯಕರಷ್ಟೇ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ, ಅವರು ನಾವು ಇದ್ದೀವಿ ತೋರಿಸ್ಕೊಳ್ಳೋಕ್ಕೆ ಎಲ್ಲಿಂದ ಹೋಲಿಕೆ ಮಾಡ್ತೀರಿ? ರಾಹುಲ್ ಗಾಂಧಿನ ಇವ್ರಿಗೆ ಮೋದಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಅದರಿಂದ ಮೋದಿನೇ. ಮೋದಿಯವ್ರ ಪರವಾಗಿ ದೇಶ ನಿಲ್ಲುತ್ತೆ. ದೇಶದ ಜನ ನಿಲ್ತಾರೆ, ಯಾವುದೇ ಅನುಮಾನ ಬೇಡ. ಎಲ್ಲ ಮತದಾರರು ನಮ್ಮ ಈ ಕ್ಷೇತ್ರದ ಹಿಂದಿನ ಏನು ರಾಜುಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ತಾವೆಲ್ಲರೂ ದಯವಿಟ್ಟು ರಾಜುಗೌಡರಿಗೆ ಮತ ಹಾಕೋ ಮೂಲಕ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಹಾಗೆ ಅಮರೇಶ್ ಅವ್ರಿಗೂ ಕೂಡ, ನಾಯಕ್ ಅವ್ರಿಗೂ ಕೂಡ ತಮ್ಮ ಮತವನ್ನು ಹಾಕಿ ಸೆಂಟ್ರಲ್ನಲ್ಲಿ ಮೋದಿಯವರ ಕೈಯನ್ನು ಬಲಪಡಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.